ಹುಟ್ಟಿದೋಳು ಅಂದ್ರು. ಭಿಕ್ಷುಕಿ ತರ ಇದ್ದೋಳ್ಗೆ ದುಡ್ಡು ಹೇಗೆ ಬಂತು? ಆ ಹೋಟೆಲ್ ಹೆಸರಿನ ಪಕ್ಕ ಲಾಡ್ಜ್ ಅಂತ ಇತ್ತು. ಮಜಾ ಭಾರತ ಕಾಮಿಡಿ ಶೋ ಮೂಲಕ ಫೇಮಸ್ ಆದವರು ಜಗ್ಗಪ್ಪ ಮತ್ತೆ ಸುಷ್ಮಿತಾ ಗೌಡ ಇಬ್ರು ಸಹ ಈಗ ದಂಪತಿ. ಸುಷ್ಮಿತಾ ಹಾಗೂ ಜಗ್ಗಪ್ಪ ಅವರ ಸ್ನೇಹ ನೋಡಿದಂತಹ ಕೆಲವರು ಇವರಿಬ್ರು ಮದುವೆ ಆಗ್ತಾರೆ ಅಂತ ಊಹೆ ಕೂಡ ಮಾಡಿದ್ರು. ಆರಂಭದಲ್ಲಿ ನಾವು ಸ್ನೇಹಿತರು ಅಂತ ಹೇಳ್ಕೊಂಡಿದ್ದಂತಹ ಈ ಜೋಡಿ ಕೊನೆಗೂ ಸಹ ಎಲ್ಲರ ಮುಂದೆ ಅದ್ಧೂರಿಯಾಗಿ ಮದುವೆ ಆಗಿದ್ದಾರೆ. ಈ ಜೋಡಿ ಆನ್ಲೈನ್ ಮೂಲಕ ಮದುವೆ ಆಫ್ಲೈನ್ ಶೋಭನ ಅನ್ನೋ ಸಿನಿಮಾದಲ್ಲಿ ಕೂಡ ನಾಯಕ ನಾಯಕಿಯಾಗಿದ್ದಾರೆ. ಸುಷ್ಮಿತಾ ಜೊತೆಗೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೀರುಂಡೆ ರಘು ಒಟ್ಟಿಗೆ ಅಭಿನಯ ಮಾಡಿದ್ದು ಕಳೆದ ವರ್ಷ ತೆರೆ ಕಂಡಂತಹ ಚಿತ್ರ ಸಖತ್ ಎಲ್ಲರನ್ನ ರಂಜಿಸಿದೆ. ಸದ್ಯ ಜಗ್ಗಪ್ಪ ಹಾಗೆ ಸುಷ್ಮಿತಾ ಪರಸ್ಪರ ಬೆಂಬಲವನ್ನ ಕೊಟ್ಕೊಂಡು ಬೆಳೆದಿದ್ದಂಥವ್ರು. ಇಂದು ಇವರಿಬ್ರು ಧಾರಾವಾಹಿ, ಸಿನಿಮಾ, ರಿಯಾಲಿಟಿ ಶೋ ಅಂತ ಕನ್ನಡ ಚಿತ್ರರಂಗದಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ. ಇದೀಗ ನಟಿ ತಮ್ಮ ಜೀವನದ ಕೆಲವೊಂದು ವಿಷಯಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಸುಷ್ಮಿತಾ ಅವರು ಪ್ರೇಕ್ಷಕರು ಕೊಡುವಂತಹ ನೆಗೆಟಿವ್ ಕಾಮೆಂಟ್ಸ್ಗೆ ತಾವು ಹೇಗೆ ನೊಂದ್ಕೊಳ್ತಿದ್ದೇವೆ ಅಂತ ಹೇಳಿದ್ದಾರೆ. ಮಜಾ ಭಾರತದಲ್ಲಿ ಹಾಸ್ಯ ಮಾಡೋದಕ್ಕಾಗಿಯೇ ನಾನು ಭಿಕ್ಷುಕಿ ತರ ರೋಲ್ ಮಾಡಿದ್ದೆ. ಅಲ್ಲಿ ನನ್ನ ಗೆಟಪ್ ಕೂಡ ಹಾಗೇ ಇತ್ತು. ಆದರೆ ಜನ ನನ್ನನ್ನು ಹಾಗೆ ನೋಡೋದಕ್ಕೆ ಇಷ್ಟಪಡುವಂತೆ ಕಾಣ್ತಿತ್ತು. ನಾನು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಡ್ರೆಸ್ ಮಾಡಿಕೊಂಡ್ರೆ ಅದಕ್ಕೂ ಸಹ ನೆಗೆಟಿವ್ ಆಗಿ ಕಾಮೆಂಟನ್ನು ಹಾಕ್ತಿದ್ರು. ಸಂದರ್ಶನದಲ್ಲಿ ಇಂಗ್ಲೀಷನ್ನು ಹೆಚ್ಚಾಗಿ ಬಳಕೆ ಮಾಡಿದ್ರೆ ಇಂಗ್ಲೀಷ್ಗೆ ಹುಟ್ಟಿದವಳ ಥರ ಆಡ್ತಾಳೆ ಅಂತ ಹೇಳ್ತಾ ಇದ್ರು. ಹೊಸ ಕಾರನ್ನು ನಾನು ತೆಗೆದುಕೊಳ್ಳುವಂತಿರಲಿಲ್ಲ, ಹೊಸ ಮನೆ ಪರ್ಚೇಸ್ ಮಾಡುವಂತಿರಲಿಲ್ಲ. ಈ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ರೆ ಇವಳ ಬಳಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು, ಭಿಕ್ಷುಕಿ ಥರ ಇದ್ದೋಳ್ಗೆ ಹೇಗೆ ಇಷ್ಟು ದುಡ್ಡು ಬಂತು ಅಂತೆಲ್ಲ ಕೇಳ್ತಾ ಇದ್ರು. ಇದರಿಂದ ನನಗೆ ತುಂಬ ನೋವಾಗ್ತಿತ್ತು ಅಂತ ಹೇಳಿದ್ದಾರೆ. ನಾನು ಆ್ಯಕ್ಟಿಂಗ್ಗೆ ಸುಲಭದಲ್ಲಿ ಬಂದೆ, ಆದರೆ ಈ ನೆಗೆಟಿವ್ ಕಾಮೆಂಟನ್ನು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಕಷ್ಟ ಇದ್ರೂ ಸಹ ನನ್ನ ಅಪ್ಪ ಅಮ್ಮ ನನ್ನನ್ನು ಚೆನ್ನಾಗಿಯೇ ಬೆಳೆಸಿದ್ದಾರೆ, ತೀರಾ ಬಡವರಂತೆ ಬೆಳೆಸಿಲ್ಲ. ನಾನು ಇದಾಗಲೇ ಹಲವು ಸೀರಿಯಲ್, ರಿಯಾಲಿಟಿ ಶೋಗಳಲ್ಲಿ ಕೆಲಸವನ್ನ ಮಾಡಿದ್ದೇನೆ. ಕೈ ತುಂಬ ಕೆಲಸವೂ ಸಹ ಇದೆ. ನನ್ನ ದುಡಿಮೆಯಿಂದ ಏನಾದರೂ ವಸ್ತುವನ್ನು ತೆಗೆದುಕೊಂಡ್ರೆ ಅದಕ್ಕೂ ಸಹ ಕೆಟ್ಟದಾಗಿ ಹೇಳಿದ್ರೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಂತ ದುಃಖವನ್ನ ತೋಡ್ಕೊಂಡಿದ್ದಾರೆ. ಇನ್ನು ಈ ನಟಿಯ ಕುರಿತು ಹೇಳೋದಾದ್ರೆ, ಕನ್ನಡದ ಜನಪ್ರಿಯ ಹಾಸ್ಯ ರಿಯಾಲಿಟಿ ಶೋ ಮಜಾ ಭಾರತ ಹಾಗೆ ಗಿಚ್ಚಿ ಗಿಲಿಗಿಲಿ ಸೀಸನ್ 1 ಮತ್ತು 2ರಲ್ಲಿ ಸ್ಪರ್ಧಿಸಿರುವಂತಹ ಈ ಸುಷ್ಮಿತಾ ಅವರು ಈ ಹಿಂದೆ ಸಿನಿಮಾ ರಂಗಕ್ಕೆ ಕಾಲಿಡಬೇಕು ಎಂದು ಸಾಕಷ್ಟು ಆಡಿಷನ್ಗಳನ್ನು ನೀಡಿದ್ರಂತೆ. ಅದೆಷ್ಟೋ ಮಂದಿ ಆಡಿಷನ್ಗೆ ಕರೆ ಮಾಡ್ತಿದ್ರು. ಆಗ ಒಂದೂ ಸಹ ಮಿಸ್ ಮಾಡ್ದಂಗೆ ನಾನು ಪ್ರಯತ್ನ ಪಡ್ತಿದ್ದೆ. ಆದರೆ ಒಂದಿನ ಹೋಟೆಲ್ನಲ್ಲಿ ಹೋಗಿ ಹಿಂತಿರುಗಿ ಬಂದು ತೆಗೆದುಕೊಂಡಂತಹ ಒಂದು ನಿರ್ಧಾರ ಈಗ ನನ್ನ ಜೀವನವನ್ನೇ ಬದಲಾಯಿಸಿತ್ತು ಅಂತ ಹೇಳಿದ್ದಾರೆ. ಒಂದ್ಸಲ ನಾನು ಆಡಿಷನ್ ಅನ್ನ ಕೊಟ್ಟಿದ್ದೆ. ನಿಜ ಹೇಳಬೇಕು ಅಂದರೆ ನಾನು ಆಡಿಷನ್ ಕೊಟ್ಟಂತಹ ಸ್ಥಳವೇ ಆ ಥರ ಇತ್ತು. ಆ ಘಟನೆಯನ್ನು ನೆನಪಿಸ್ಕೊಂಡ್ರೆ ನನಗೆ ಆಗೋದೇ ಇಲ್ಲ. ಸಾಮಾನ್ಯವಾಗಿ ನಾನು ಆಡಿಷನ್ ಕೊಡೋ ದಿನ ಒಟ್ಟಿಗೆ ಯಾರನ್ನಾದರೂ ಕರೆದುಕೊಂಡು ಹೋಗ್ತೇನೆ. ಆದರೆ ಅಂದು ನಾನು ಹೋಗಿದ್ದು ಹೋಟೆಲ್ ರೂಮ್. ಆದರೆ ಅವತ್ತು ನನ್ನ ಪರಿಸ್ಥಿತಿ ಸರಿಯಾಗಿರಲಿಲ್ಲ. ಹೀಗಾಗಿ ನನ್ನ ಜೊತೆ ಯಾರೂ ಸಹ ಬಂದಿರಲಿಲ್ಲ. ಅವತ್ತು ಹೋಟೆಲ್ ಮುಂದೆ ನಿಂತ್ಕೊಂಡಿದ್ದಾಗ ಆ ಹೋಟೆಲ್ ಹೆಸರಿನ ಪಕ್ಕ ಲಾಡ್ಜ್ ಅನ್ನೋ ಪದ ಬರ್ತಿದ್ರು. ಯಾರು ಲಾಡ್ಜ್ನಲ್ಲಿ ಆಡಿಷನ್ ಮಾಡ್ತಾರೆ ಅಂತ ಅವತ್ತೇ ಅಂದ್ಕೊಂಡೆ. ಧೈರ್ಯ ಮಾಡಿಕೊಂಡು ವಾಚ್ಮೆನ್ ಸಹಾಯದಿಂದ ನಾನು ಮೆಟ್ಟಿಲನ್ನು ಹತ್ತಿ 3ನೇ ಮಹಡಿ ಕಡೆ ನಡೆದುಕೊಂಡು ಹೋದೆ. ಆದರೆ ನನ್ನ ಮನಸ್ಸು ಬೇಡ, ಈ ಕೆಲಸ ಒಪ್ಕೊಳ್ಳೇಬೇಡ, ಆಡಿಷನ್ ಕೊಡಬೇಡ ಅಂತ ಹೇಳ್ತಿತ್ತು. ತಕ್ಷಣವೇ ನಾನು ಕೆಳಗೆ ಇಳಿದು ವಾಪಸ್ ಬಂದ್ಬಿಟ್ಟೆ. ಅವತ್ತೇ ನಿರ್ಧಾರ ಮಾಡಿಕೊಂಡೆ, ಆಡಿಷನ್ಗೆ ಜೊತೆಯಾಗಿ ಯಾರನ್ನಾದರೂ ಒಬ್ಬರನ್ನ ಕರೆದುಕೊಂಡು ಹೋಗಬೇಕು, ಇಲ್ಲ ಅಂದರೆ ಯಾವುದಾದ್ರೂ ದಾರಿ ಹುಡುಕಿ ಕೆಲಸ ಮಾಡೋಣ ಅಂತ ನಾನು ಮನ್ಸು ಮಾಡಿದೆ ಅಂತ ಸುಷ್ಮಿತಾ ಅವರು ಮನಬಿಚ್ಚಿ ಮಾತನಾಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,